ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ರಾಘವೇಂದ್ರ ಶಿಡ್ಲಕಟ್ಟೆ. ಭಾರತದ ಆರ್ಥಿಕತೆ ಮತ್ತು ಕರ್ನಾಟಕ ಆರ್ಥಿಕತೆ ಪುಸ್ತಕದ ಲೇಖಕ ಹಾಗೂ ಉಪನ್ಯಾಸಕ. ನಾನಿವತ್ತು ಯೂಟ್ಯೂಬ್ ಕ್ಲಾಸ್ ಮಾಡ್ತಾ ಇರುವಂತಹ ಉದ್ದೇಶ ಏನಪ್ಪಾ ಅಂತಂದ್ರೆ, ನಿನ್ನೆ ನಡೆದಂತಹ ಡಿಸೆಂಬರ್ 21, 2025 ಕೆಇಎ ನಡೆಸಿದಂತಹ FDA ಪ್ರಶ್ನೆ ಪತ್ರಿಕೆ, ಜನರಲ್ ಪ್ರಶ್ನೆ ಪತ್ರಿಕೆಯಲ್ಲಿ ಎಕಾನಮಿಕ್ಸ್ಗೆ ಸಂಬಂಧಪಟ್ಟಂತೆ 24 ಪ್ರಶ್ನೆಗಳನ್ನ ಕೇಳಿದ್ದೇನೆ ಸ್ನೇಹಿತರೆ. ಆ 24 ಪ್ರಶ್ನೆಗಳ ಸಂಭಾವ್ಯ ಕೀ ಉತ್ತರಗಳು ಯಾವಾಗಿರ್ತವೆ ಅಂತೇಳಿ ನಾನೀಗ ಡಿಸ್ಕಷನ್ ಅನ್ನ ಮಾಡ್ತೀನಿ. ಜೊತೆಗೆ 24 ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ನನ್ನ ಭಾರತದ ಆರ್ಥಿಕತೆ ಮತ್ತು ಕರ್ನಾಟಕ ಆರ್ಥಿಕತೆ ಪುಸ್ತಕದಲ್ಲಿ 20ಕ್ಕಿಂತ ಹೆಚ್ಚು ಪ್ರಶ್ನೆಗಳು ಬಂದಿರುವಂತದ್ದು ಸ್ನೇಹಿತರೆ. ಸೊ ಅದನ್ನ ಮುಂದಿನ ದಿನಗಳಲ್ಲಿ ನನ್ನ ಪೇಜ್ ಸಮೇತ PDF ಅನ್ನ ನಿಮ್ಗೆ ಶೇರ್ ಮಾಡ್ತಾ ಬರ್ತೀನಿ. ಸೊ ಈಗ ನಾನು ಈ ಪ್ರಶ್ನೆಗಳನ್ನ ಡಿಸ್ಕಷನ್ ಅನ್ನ ಮಾಡ್ತೀನಿ. ಮೊದಲನೇ ಪ್ರಶ್ನೆ, ನೋಡಿ, ನನ್ನ ಭಾರತದ ಆರ್ಥಿಕತೆ ಪುಸ್ತಕ ಮಾರುಕಟ್ಟೆಯಲ್ಲಿ ಲಭ್ಯವಿದೆ, 3ನೇ ಎಡಿಷನ್. ನನ್ನ ಭಾರತದ ಆರ್ಥಿಕತೆ ಪುಸ್ತಕಕ್ಕೆ ಶರಣಯ್ಯ ಭಂಡಾರಿ ಮಠ ಅವರು ಮುನ್ನುಡಿಯನ್ನ ಬರೆದು, ಸೊ ಸಾಧನಾ ಅಕಾಡೆಮಿ ಮಂಜುನಾಥ್ ಸರ್ ಅವರು ಬೆನ್ನುಡಿಯನ್ನ ಬರೆದು ಹಾರೈಸಿದ್ದಾರೆ. ಸೊ ಕರ್ನಾಟಕ ಆರ್ಥಿಕತೆ ಪುಸ್ತಕ, ಸೊ ಇದು ಕೂಡ 2ನೇ ಎಡಿಷನ್ ಈಗ ಪ್ರೆಸೆಂಟ್. ಸೊ ನೋಡಿ, ಈ ಬಾರಿ ನಡೆದಂತಹ ಪ್ರಶ್ನೆ ಪತ್ರಿಕೆ ಏನಿದೆ, ಇದರಲ್ಲಿ 24 ಪ್ರಶ್ನೆಗಳಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಕರ್ನಾಟಕ ಎಕಾನಮಿಗೆ ಸಂಬಂಧಪಟ್ಟಂತೆ ಬಂದಿದ್ದಾವೆ, ಸ್ಕೀಮ್ಗಳಿಗೆ ಸಂಬಂಧಪಟ್ಟಂತೆ ಬಂದಿದ್ದಾವೆ. ಭಾರತದ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಹೋಲಿಕೆ ಮಾಡಿದ್ರೆ ಇದರಲ್ಲಿ 40%, ಕರ್ನಾಟಕ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಒಂದು 60% ಪ್ರಶ್ನೆಗಳು ಬಂದಿರುವಂತದ್ದನ್ನ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಮೊದಲನೇ ಪ್ರಶ್ನೆಯನ್ನ ನೋಡಂತೆ. 1991 ಆರ್ಥಿಕ ಉದಾರೀಕರಣದ ನಂತರದಲ್ಲಿ ಭಾರತದ ಆರ್ಥಿಕ ನೀತಿಯ ಪ್ರಮುಖ ಲಕ್ಷ್ಯ ಯಾವುದಾಗಿದೆ ಅಂತ ಪ್ರಶ್ನೆಯನ್ನ ಕೇಳಿದನು. ಅಂದ್ರೆ 1991 ಘೋಷಣೆ ಮಾಡಿದಂತಹ LPGಯ ಪ್ರಮುಖ ಉದ್ದೇಶ ಏನು ಅಂತ ಕೇಳಿರುವಂತದ್ದು. LPGಯ ಪ್ರಮುಖ ಉದ್ದೇಶ ಏನು ಅಂತೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ ಸ್ನೇಹಿತರೆ. LPGಯ ಪ್ರಮುಖ ಉದ್ದೇಶ ಏನು ಅಂತೇಳಿ ಕೇಳಿರುವಂತದ್ದು. ನೋಡಿ, ರಫ್ತು ಆಧಾರಿತ ಅಭಿವೃದ್ಧಿ ಮತ್ತು ವಿದೇಶಿ ಹೂಡಿಕೆಯನ್ನ ಪ್ರೋತ್ಸಾಹಿಸುವುದು, ಸಮಾಜ ಕಲ್ಯಾಣ ಯೋಜನೆಗಳ ಮೂಲಕ ಬಡತನ ಮತ್ತು ಅಸಮಾನತೆಯನ್ನ ಕಡಿಮೆ ಮಾಡುವುದು, ರಾಜ್ಯ ನಿರ್ದೇಶಕ ತತ್ವಗಳ ಗುರಿಯನ್ನ ಸಾಧಿಸುವುದು, ಆಮದಾದ ವಸ್ತುಗಳ ಉಪಭೋಗವನ್ನ ದೇಶದಲ್ಲಿ ಪ್ರೋತ್ಸಾಹಿಸುವುದು ಅಂತೇಳಿ ಕೇಳಿರುವಂತದ್ದು ಮೊದಲನೆಯ ಪ್ರಶ್ನೆ. ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತೇಳಿ ನೋಡ್ತಾ ಬಂದ್ರೆ, ಫಸ್ಟ್ ಆಫ್ ಆಲ್ ನಿಮಗೆ ಗೊತ್ತಿರ್ಲಿ, ಅಲ್ಲಿ ಘೋಷಣೆ ಮಾಡಿದ್ದಕ್ಕೆ ಕಾರಣ ಏನಪ್ಪಾ ಅಂತೇಳಿ ನೋಡ್ತಾ ಬಂದ್ರೆ, ಭಾರತ ಆರ್ಥಿಕ ಮುಗ್ಗಟ್ಟಿನಿಂದ ಬಳಲ್ತಾ ಇತ್ತು. ಆ ಆರ್ಥಿಕ ಮುಗ್ಗಟ್ಟಿನ ಸಮಸ್ಯೆಯಿಂದ ಬಳಸ್ತಾ ಇರುವಂತಹ ಸನ್ನಿವೇಶದಲ್ಲಿ ಭಾರತವನ್ನ ಆ ಮುಗ್ಗಟ್ಟಿನಿಂದ ಹೊರತರಬೇಕಾಗಿತ್ತು. ಸೊ ಅಲ್ಲಿ ಆ ಪ್ರಮುಖ ಉದ್ದೇಶ ಇಟ್ಕೊಂಡಿದ್ದಂಥದ್ದು ಏನಪ್ಪಾ ಅಂತೇಳಿ ನೋಡ್ತಾ ಬಂದ್ರೆ, ಇದರಲ್ಲಿ ರಫ್ತು ಆಧಾರಿತ ಅಭಿವೃದ್ಧಿಯನ್ನ ಮತ್ತು ವಿದೇಶಿ ಹೂಡಿಕೆಯನ್ನ ಪ್ರೋತ್ಸಾಹಿಸುವುದಾಗಿತ್ತು ಅಂತೇಳಿ ನೋಡ್ತಾ ಹೋಗ್ತೀವಿ. ಇದಕ್ಕೆ ಎ ಸರಿಯಾದ ಉತ್ತರ ಆಗಿರುತ್ತೆ, ಅಥವಾ 1ನೇ ಆಪ್ಷನ್ ಸರಿಯಾದ ಉತ್ತರ ಆಗಿರುತ್ತೆ. ಸಮಾಜ ಕಲ್ಯಾಣ ಇರ್ಬೋದು, ರಾಜ್ಯ ನಿರ್ದೇಶಕ ತತ್ವಗಳ ಗುರಿ ಇರ್ಬೋದು, ಆಮದಾದ ವಸ್ತುಗಳ ಉಪಭೋಗವನ್ನು ದೇಶದಲ್ಲಿ ಪ್ರೋತ್ಸಾಹಿಸಿರ್ಬೋದು, ಇವು 3 ಕೂಡ ತಪ್ಪಾಗಿರ್ತವೆ ಅಂತ ನಾವು ನೋಡ್ತಾ ಹೋಗ್ತೀವಿ. ಸರಿಯಾದ ಉತ್ತರ 1, ರಫ್ತು ಆಧಾರಿತ ಅಭಿವೃದ್ಧಿ ಮತ್ತು ವಿದೇಶಿ ಹೂಡಿಕೆಯನ್ನ ಪ್ರೋತ್ಸಾಹಿಸುವುದು ಅಂತೇಳಿ. 2ನೇ ಪ್ರಶ್ನೆ ಸ್ನೇಹಿತರೆ, ಕೆಳಗಿನ ಜಾಗತಿಕ ಘಟನೆಗಳನ್ನ ಸರಿಯಾದ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೇಳಿದ್ದಾರೆ. ಕೆಳಗಿನ ಜಾಗತಿಕ ಘಟನೆಗಳನ್ನ ಸರಿಯಾದ ಕಾಲಾನುಕ್ರಮದಲ್ಲಿ ಏನೋ ಗುರುತಿಸಿ ಅಂತೇಳಿ ಕೇಳಿರುವಂತದ್ದು ಅಂತೇಳಿ ನೋಡ್ತಾ ಹೋಗ್ತೀವಿ. ಸೊ ನೋಡಿ, ಇಲ್ಲಿ ಅಜೆಂಡಾ 21, ಬ್ರೆಂಟ್ಲ್ಯಾಂಡ್ ವರದಿ, ಸುಸ್ಥಿರ ಅಭಿವೃದ್ಧಿಯ ಗುರಿಗಳು, ಸ್ಟಾಕ್ಹೋಮ್ ಸಮ್ಮೇಳನ. ಸೊ ಇಲ್ಲಿ ಆಪ್ಷನ್ಸ್ ಅನ್ನು ನೋಡ್ತಾ ಬಂದಾಗ ಯಾವ್ಯಾವ್ದು ಮೊದಲಾಯ್ತು ಅಂತೇಳಿ ನೋಡ್ಬೇಕಾಗ್ತದೆ. ಸೊ ಸ್ಟಾಕ್ಹೋಮ್ ಸಮ್ಮೇಳನ ಇದು ಮೊದಲಿಗೆ ಸಂಭವಿಸುತ್ತೆ, ಸ್ಟಾಕ್ಹೋಮ್ ಸಮ್ಮೇಳನ ಅಂತೇಳಿ ನಾವು ನೋಡ್ತಾ ಬರ್ತೀವಿ. ಈ ಸ್ಟಾಕ್ಹೋಮ್ ಸಮ್ಮೇಳನ ಆದ ನಂತರ ನಡೆದಿದ್ದು ಯಾವ್ದಪ್ಪ ಅಂತೇಳಿ ನಾವು ನೋಡ್ತಾ ಬಂದ್ರೆ, ಸ್ಟಾಕ್ಹೋಮ್ ಸಮ್ಮೇಳನದ ನಂತರ ಬ್ರೆಂಟ್ಲ್ಯಾಂಡ್ ವರದಿ, ನೋಡಿ DB, ಬ್ರೆಂಟ್ಲ್ಯಾಂಡ್ ವರದಿಯ ನಂತರ ಅಜೆಂಡಾ 21 ಅಂತೇಳಿ ನೋಡ್ತಾ ಹೋಗ್ತೀವಿ. A and C, BDA and C ಅಂತೇಳಿ ನೋಡ್ತಾ ಹೋಗ್ತೀವಿ ಅಂತೇಳಿ. ಸೊ ಸುಸ್ಥಿರ ಅಭಿವೃದ್ಧಿಯ ಗುರಿಗಳು ಇತ್ತೀಚೆಗೆ ಅಳವಡಿಸಿಕೊಂಡಂತದ್ದು ಅಂತೇಳಿ ನಾವು ನೋಡ್ತಾ ಬರ್ತೀವಿ. ಸೊ BDAC ಇವು ಕಾಲಾನುಕ್ರಮದಲ್ಲಿ ಅಂತ ಕೇಳಿದಾಗ ಇದನ್ನ ಬರೀಬೇಕಾಗುತ್ತೆ. ಆಪ್ಷನ್ A ಈಸ್ ರೈಟ್ ಇದಕ್ಕೆ. ನೆಕ್ಸ್ಟ್ 3ನೇ ಪ್ರಶ್ನೆ ಸ್ನೇಹಿತರೆ, ಪಟ್ಟಿ 1 ಪಟ್ಟಿ 2 ಹೊಂದಿಸಿ ಕೆಳಗಿನ ನೀಡಲಾದ ಕೋಡ್ಗಳನ್ನ ಬಳಸಿ ಸರಿಯಾದ ಉತ್ತರವನ್ನ ಗುರುತಿಸಿ ಅಂತೇಳಿ ಪ್ರಶ್ನೆಯನ್ನ ಕೇಳಿರುವಂತ. ಸರಿಯಾದ ಉತ್ತರವನ್ನ ಗುರುತಿಸಿ ಅಂತೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ. ನೋಡಿ, ಸಾರ್ಕ್ ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಪ್ರಾದೇಶಿಕ ಸಹಕಾರ ಒಕ್ಕೂಟ ಆಗಿರುತ್ತೆ. ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅಂತೇಳಿ ನಾವು ನೋಡ್ತಾ ಬರ್ತೀವಿ. ಸೊ ಸಾರ್ಕ್ ಏನಿದೆ, ದಕ್ಷಿಣ ಏಷ್ಯಾ ಪ್ರಾದೇಶಿಕ ಶಾಂತಿ ಮತ್ತು ಸಮೃದ್ಧಿಯನ್ನ ಉತ್ತೇಜಿಸುವುದು. 1ನೇದೇ ಸರಿ. ನೋಡಿ, ಇದೊಂದು ರೈಟ್ ಇದೆ, ಇದೊಂದು ರೈಟ್ ಇದೆ. 2ನೇದು ಆಸಿಯಾನ್ ಆಗ್ನೇಯ ಏಷ್ಯಾ ರಾಷ್ಟ್ರಗಳ
ಆರ್ಥಿಕ ಬೆಳವಣಿಗೆ ಮತ್ತು ರಾಜಕೀಯ ಸಹಕಾರಕ್ಕಾಗಿ ಸ್ಥಾಪನೆ ಮಾಡಿದಂತಹ ಸಂಸ್ಥೆ ಬಿಗೆ 4. ಸೊ ಇಲ್ಲಿ ಬಿಗೆ 2 ಇದೆ. ಸೊ ಹಾಗಾದ್ರೆ ನಾವಿಲ್ಲಿ ಇದನ್ನ ಗುರುತಿಸುವಂತದ್ದು ರೈಟ್ ಆಗತ್ತೆ ಅಂತ ನೋಡ್ತಾ. ಒಪೆಕ್ ಬಂದಾಗ ಪೆಟ್ರೋಲಿಯಂಗೆ ಸಂಬಂಧಪಟ್ಟಂತದ್ದಿದ್ರೆ ಯುರೋಪಿಯನ್ ಯೂನಿಯನ್ಗೆ ಸಂಬಂಧಪಟ್ಟಂತ ಆರ್ಥಿಕ ಏಕೀಕರಣವಾಗಿದೆ ಅಂತ ನೋಡ್ತಾ ಬರ್ತೀವಿ ಸ್ನೇಹಿತರೆ. ಎಸ್, ಇದಕ್ಕೆ ಸರಿಯಾದ ಉತ್ತರ ಒಂದನೇದು ಆಪ್ಷನ್ ಎ. ಆಪ್ಷನ್ 1. ಎಸ್, ನೆಕ್ಸ್ಟ್ 4ನೇ ಪ್ರಶ್ನೆ ಹೋಗೋಣಂತೆ. ನೋಡಿ, ಅರ್ಥಶಾಸ್ತ್ರದಲ್ಲಿ ಯಾವ ರೀತಿಯಾದಂತಹ ಪ್ರಶ್ನೆಗಳನ್ನ ಎಲ್ಲ UPSC ಲೆವೆಲ್ ನ ಪ್ರಶ್ನೆಗಳನ್ನ ತಗೊಂಡಿರುವಂತದ್ದು. ಎಸ್, ಗತಿಶಕ್ತಿ ಕಾರ್ಗೋ ಟರ್ಮಿನಲ್ಗೆ GTC ಗತಿಶಕ್ತಿ ಕಾರ್ಗೋ ಟರ್ಮಿನಲ್ಗೆ ಸಂಬಂಧಿಸಿದ ಕೆಳಕಂಡ ಹೇಳಿಕೆಗಳನ್ನ ಪರಿಗಣಿಸಿ. ಗತಿಶಕ್ತಿ ಕಾರ್ಗೋ ಟರ್ಮಿನಲ್ಗೆ ಸಂಬಂಧಿಸಿದಂತೆ ಸರಿಯಾದ ಉತ್ತರವನ್ನ ಪರಿಗಣಿಸಿ ಅಂತ ಹೇಳ್ತಾ ಇದ್ದಾರೆ. ರೈಲು ಸರಕು ನಿರ್ವಹಿಸಲು ಹೆಚ್ಚುವರಿ ಟರ್ಮಿನಲ್ ಅಭಿವೃದ್ಧಿಪಡಿಸಲು ಇದನ್ನು ಆರಂಭಿಸಲಾಗಿದೆ. ಒಂದನೇದು. GCTಯನ್ನ ಖಾಸಗಿ ವ್ಯಕ್ತಿಗಳು ಮತ್ತು ರೈಲ್ವೆಯೇತರ ಅಥವಾ ಪೂರ್ಣ ಭಾಗಶಃ ರೈಲ್ವೆ ಭೂಮಿಯಲ್ಲಿ ಅಭಿವೃದ್ಧಿಪಡಿಸಬಹುದು. ನೆಕ್ಸ್ಟ್ ಸಿ, GCTಯಲ್ಲಿ ಅರ್ಜಿ ಮತ್ತು ಒಪ್ಪಿಗೆ ಪ್ರಕ್ರಿಯೆಯನ್ನು ಸರಳೀಕರಿಸಲಾಗಿದ್ದು ಇದರಲ್ಲಿ ಇಲಾಖಾ ಶುಲ್ಕ ಮತ್ತು ಭೂ ಪರವಾನಗಿ ಶುಲ್ಕ ಇತ್ಯಾದಿಗಳು ಇರುವುದಿಲ್ಲ. ಸಿ. ಮತ್ತೆ ನೆಕ್ಸ್ಟ್ ಡಿ ಹೇಳ್ತಾರೆ, ಕರ್ನಾಟಕದ ಹಿರೇನಂದೂರು, ವಾಡಿ ಮತ್ತು ಹಣಕೆರೆಯಲ್ಲಿ GCTಗಳಿವೆ ಅಂತೇಳಿ ಹೇಳ್ತಾ ಬರ್ತಾರೆ. ಸೊ ರಾಂಗ್. ಡಿ ರಾಂಗ್ ಆಗತ್ತೆ. ಇಲ್ಲಿ ಖಾಸಗಿ ವ್ಯಕ್ತಿಗಳಿಗೆ ಅವಕಾಶ ಇಲ್ಲ. ಬಿ ರಾಂಗ್ ಆಗತ್ತೆ. ಎ ಮತ್ತು ಸಿ ಸರಿ. ಎ ಮತ್ತು ಸಿ ಸರಿ ಅಂದ್ರೆ ಆಪ್ಷನ್ ಬಿ ಇಸ್ ರೈಟ್. ಎ ಮತ್ತು ಸಿ ಸರಿ ಆಗತ್ತೆ. ನೆಕ್ಸ್ಟ್, ಐದನೇ ಪ್ರಶ್ನೆ. ನವೆಂಬರ್ 2025ರಿಂದ ಜಾರಿಗೆ ಬಂದಿರುವ 4 ಕಾರ್ಮಿಕ ಸಂಹಿತೆಗಳ ಜಾರಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ನೋಡಿ, 2025ರಲ್ಲಿ ಲೇಬರ್ ಕೋಡ್ ಅನ್ನ ಜಾರಿಗೊಳಿಸಲಾಗಿದೆ. 4 ಲೇಬರ್ ಕೋಡ್ ಅನ್ನ ಜಾರಿಗೊಳಿಸಲಾಗಿದೆ. ಇದರ ಹೇಳಿಕೆಗಳು ಯಾವುದು ಸರಿಯಾಗಿದೆ ತಿಳಿಸಿ ಅಂತೇಳಿ ಪ್ರಶ್ನೆಯನ್ನ ಕೇಳಿದಾನೆ ಅಂತ ನಾವು ನೋಡ್ತಾ ಬರ್ತೀವಿ. ನೋಡಿ, ಎಲ್ಲಾ ಕಾರ್ಮಿಕರಿಗೆ ಕಡ್ಡಾಯವಾಗಿ ನೇಮಕಾತಿ ಪತ್ರವನ್ನ ನೀಡುವುದು ಒಂದನೇದು. ಬಿ, ಗಿಗ್ ಮತ್ತು ಪ್ಲಾಟ್ಫಾರ್ಮ್ ಕಾರ್ಮಿಕರು ಸೇರಿದಂತೆ ಎಲ್ಲಾ ಕಾರ್ಮಿಕರನ್ನ ಸಾಮಾಜಿಕ ಭದ್ರತೆಯ ವ್ಯಾಪ್ತಿಗೆ ಒಳಪಡಿಸುವುದು. ಅವರಿಗೆ ಏನು ಸೋಷಿಯಲ್ ವೆಲ್ಫೇರ್ ಅನ್ನ ಕೊಡುವಂತದ್ದು ಅಥವಾ ಸೋಷಿಯಲ್ ಸೆಕ್ಯೂರಿಟಿಯನ್ನ ಕೊಡುವಂತದ್ದು. 50 ವರ್ಷ ಮೇಲ್ಪಟ್ಟ ಎಲ್ಲಾ ಕಾರ್ಮಿಕರಿಗೆ ಉದ್ಯೋಗದಾತರು ಉಚಿತ ವಾರ್ಷಿಕ ಆರೋಗ್ಯ ತಪಾಸಣೆ ವ್ಯವಸ್ಥೆ ಮಾಡುವುದು. ನೆಕ್ಸ್ಟ್, ಮಹಿಳೆಯರು ಎಲ್ಲಾ ವಿಭಾಗಗಳಲ್ಲಿ ಎಲ್ಲಾ ರೀತಿಯ ಕೆಲಸಗಳನ್ನ ಆ ಮಹಿಳೆಯರ ಸಹಮತದೊಂದಿಗೆ ರಾತ್ರಿ ಅವಧಿಯಲ್ಲಿ ನಿರ್ವಹಿಸಲು ಅನುಮತಿಸುವುದು ಹಾಗೂ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳುವುದು. ನೆಕ್ಸ್ಟ್, ಅಖಂಡ ಭಾರತ ಪ್ಯಾನ್ ಇಂಡಿಯಾ ಏಕ ಪರವಾನಗಿ ಮತ್ತು ಏಕ ರಿಟರ್ನ್ ವ್ಯವಸ್ಥೆ ಜಾರಿಗೆ ತರುವುದು. ಮೇಲಿನ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂತ ಪ್ರಶ್ನೆ ಕೇಳಿದ್ದೇನೆ ಸ್ನೇಹಿತರೆ. ಮೇಲಿನ ಎಲ್ಲಾ ಹೇಳಿಕೆಗಳು ಸರಿಯಾಗಿವೆ. ಇದಕ್ಕೆ ಮೇಲಿನ ಎಲ್ಲಾ ಹೇಳಿಕೆಗಳು ಸರಿಯಾಗಿವೆ. ನೋಡಿ, ಆ ಕಾನೂನು ಕೋಡ್ ಅನ್ನ ನಾವು ಲೇಬರ್ ಕೋಡ್ ಅನ್ನ ಕಂಪ್ಲೀಟ್ ಓದ್ಕೋಬೇಕು ಇದಕ್ಕೆ ಆನ್ಸರ್ ಮಾಡ್ಬೇಕು ಅಂತಂದ್ರೆ. ಅಲ್ಲಿ ಅಟ್ಲೀಸ್ಟ್ ಉದ್ದೇಶನಾದ್ರೂ ಕೂಡ ನಾವು ಅದನ್ನ ನೋಡ್ಬೇಕಾಗತ್ತೆ ಅಂತ ಹೇಳಿ. KSIIDCಯನ್ನ ವಿಸ್ತರಿಸಿ. KSIIDCಯನ್ನ ವಿಸ್ತರಿಸಿ ಅಂತೇಳಿ ಪ್ರಶ್ನೆ ಕೇಳಿರುವಂತದ್ದು. ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಅಂಡ್ ಇನ್ಕಮ್ ಡೆವಲಪ್ಮೆಂಟ್ ಕಂಪನಿ, ಕರ್ನಾಟಕ ಸ್ಟೇಟ್ ಇನ್ಕಮ್ ಇನ್ಫ್ರಾಸ್ಟ್ರಕ್ಚರ್ ಡಿಸ್ಟ್ರಿಬ್ಯೂಷನ್ ಕಾರ್ಪೊರೇಷನ್, ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಡಿಸ್ಟ್ರಿಬ್ಯೂಷನ್ ಕಂಪನಿ. ಆಪ್ಷನ್ ಸಿ ಇಸ್ ರೈಟ್. ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತೇಳಿ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ 6ನೇ ಪ್ರಶ್ನೆಗೆ 3ನೇದು ಸರಿಯಾಗತ್ತೆ. ನೆಕ್ಸ್ಟ್ 7ನೇ ಪ್ರಶ್ನೆ 7th. ಈ ಕೆಳಗಿನವುಗಳಲ್ಲಿ ಯಾವುದು ಸ್ವತಂತ್ರ ಭಾರತದ ಭೂ ಸುಧಾರಣೆಗಳ ಭಾಗವಾಗಿಲ್ಲ? ಸ್ವತಂತ್ರ ಭಾರತದ ನಂತರದ ಭೂ ಸುಧಾರಣೆಯ ಭಾಗವಾಗಿಲ್ಲ. ಮಧ್ಯವರ್ತಿಗಳನ್ನ ರದ್ದುಪಡಿಸುವುದು, ಹಸಿರು ಕ್ರಾಂತಿಯನ್ನ ಉಪಕ್ರಮಗಳನ್ನು ಜಾರಿಗೊಳಿಸುವುದು, ಭೂಸ್ವಾಮ್ಯದ ಮೇಲೆ ಮಿತಿಯನ್ನ ನಿಗದಿಪಡಿಸುವುದು, ಭೂಸ್ವಾಮ್ಯದ ಮೇಲೆ ಮಿತಿಯನ್ನ ನಿಗದಿಪಡಿಸುವುದು, ಭೂಸ್ವಾಮ್ಯದ ಸಮಗ್ರೀಕರಣ 4 ಇದೆ. ಇದರಲ್ಲಿ ಎ ಮತ್ತು ಬಿ ಸರಿ, ಬಿ ಮಾತ್ರ ಸರಿ, ಬಿ ಮತ್ತು ಸಿ ಸರಿ, ಬಿ ಮತ್ತು ಡಿ ಸರಿ. ಸೊ ನೋಡಿ, ಮಧ್ಯವರ್ತಿಗಳನ್ನ ರದ್ದುಪಡಿಸುವುದು ಇದು ಭೂ ಸುಧಾರಣೆಯ ಉದ್ದೇಶ ಆಗಿತ್ತು. ಭೂ ಸುಧಾರಣೆಯ ಉದ್ದೇಶ ಆಗಿತ್ತು. ನೆಕ್ಸ್ಟ್, ಹಸಿರು ಕ್ರಾಂತಿಯ ಉಪಕ್ರಮಗಳು ಇದು ಭೂ ಸುಧಾರಣೆಯ ಕ್ರಮವಲ್ಲ. ನೆಕ್ಸ್ಟ್, ಭೂಸ್ವಾಮ್ಯದ ಮೇಲೆ ಮಿತಿಯನ್ನು ನಿಗದಿಪಡಿಸುವುದು ಇದು ಕೂಡ ಭೂ ಸುಧಾರಣೆಯ ಉದ್ದೇಶ. ಭೂಸ್ವಾಮ್ಯದ ಸಮಗ್ರೀಕರಣ ಅಂತ ನೋಡ್ತಾ ಬರ್ತೀವಿ, ಇದು ಕೂಡ ಅದರ ಉದ್ದೇಶ ಆಗಿತ್ತು. ಹಾಗಾದ್ರೆ ಇಲ್ಲಿ ಯಾವುದು ಭಾಗವಾಗಿಲ್ಲ ಅಂತ ಕೇಳಿದಾನೆ. ಯಾವುದು ಭಾಗವಾಗಿವೆ ಅಂದ್ರೆ ACD ಅಂತ ಬರಿಬೇಕಾಗಿತ್ತು. ಯಾವುದು ಭಾಗವಾಗಿಲ್ಲ ಅಂದ್ರೆ ಹಸಿರು ಕ್ರಾಂತಿ ಇದು ಭೂ ಸುಧಾರಣೆಯ ಭಾಗವಾಗಿಲ್ಲ. ಹಾಗಾದ್ರೆ ಬಿ ಮಾತ್ರ ಸರಿ. ಬಿ ಮಾತ್ರ ಸರಿಯಾಗುತ್ತೆ ಸ್ನೇಹಿತರೆ ಇದಕ್ಕೆ. ನೆಕ್ಸ್ಟ್ 8ನೇ ಪ್ರಶ್ನೆ.
ಕರ್ನಾಟಕ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿದ್ದ ಕೃಷಿ ಭೂಮಿ ಕಾಯ್ದೆಗಳನ್ನ ಕುರಿತು ಅಧ್ಯಯನ ನಡೆಸಿ ವರದಿ ಸಲ್ಲಿಸಲು 1957ರಲ್ಲಿ ಯಾರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನ ರಚಿಸಲಾಯಿತು? ಎಸ್ ನಿಜಲಿಂಗಪ್ಪ, ಬಿಡಿ ಜತ್ತಿ, ಜೆ.ಸಿ. ಕುಮಾರಪ್ಪ, ದೇವರಾಜ್ ಅರಸ್. ಯಾರ ಅಧ್ಯಕ್ಷತೆಯಲ್ಲಿ ಕೃಷಿ ಭೂಮಿ ಕಾಯ್ದೆಯನ್ನ ಕುರಿತು ಅಧ್ಯಯನ ನಡೆಸಲು ನೇಮಕ ಮಾಡಲಾಗಿತ್ತಪ್ಪ ಅಂದ್ರೆ ಜೆ.ಸಿ. ಕುಮಾರಪ್ಪ. ಮೈಸೂರು ಗೇಣಿ ಅದಕ್ಕೆ ಸಂಬಂಧಪಟ್ಟಂತೆ ನೇಮಕ ಮಾಡಿದ್ದು ಬಿಡಿ ಜತ್ತಿ ಸಮಿತಿ. ಇಲ್ಲಿ ಕೃಷಿ ಭೂಮಿ ಕಾಯ್ದೆಯನ್ನ ಕುರಿತು ಅಧ್ಯಯನ ನಡೆಸೋದಕ್ಕೋಸ್ಕರ ನೇಮಕ ಮಾಡಿದ್ದು ಜೆ.ಸಿ. ಕುಮಾರಪ್ಪ ಸಮಿತಿ ಅಂತೇಳಿ ನಾವು ನೋಡ್ತಾ ಬರ್ತೀವಿ ಸ್ನೇಹಿತರೆ. ನೆಕ್ಸ್ಟ್, ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 1974ರ ಅನ್ವಯ ಲೀಸ್ಗೆ ಒಳಪಟ್ಟ ಭೂಮಿಯನ್ನ ಹೀಗೆ ವರ್ಗೀಕರಣ ಮಾಡಲಾಗಿದೆ. ಲೀಸ್ಗೆ ಕೊಟ್ಟಿರೋ ಭೂಮಿಯನ್ನ ಹೇಗೆ ವರ್ಗೀಕರಿಸಿದ್ದಾರೆ ಅಂತೇಳಿ ಎಬಿಸಿ ಅಂಡ್ ಡಿಎಂ, ಎಬಿಸಿ ಅಂಡ್ ಡಿಇ, ಕೆಆರ್ ಅಂಡ್ ಟಿಎಕೆ, ಕೆಆರ್ ಅಂಡ್ ಎಲ್ಎಎಸ್ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ 5 ಭಾಗಗಳಾಗಿ ನಾವು ವರ್ಗೀಕರಿಸ್ತೀವಿ. ಭೂ ಸುಧಾರಣಾ ಕಾಯ್ದೆ ಅಡಿಯಲ್ಲಿ 1974ರ ಅನ್ವಯ ಲೀಸ್ಗೆ ಒಳಪಟ್ಟ ಭೂಮಿಯನ್ನ 5 ಭಾಗಗಳಾಗಿ ವರ್ಗೀಕರಿಸ್ತೀವಿ. ಏನಂತಂದ್ರೆ ಎಬಿಸಿ ಅಂಡ್ ಡಿಇ ಅಂತೇಳಿ, ಎಬಿಸಿ ಅಂಡ್ ಡಿಇ ಅಂತೇಳಿ ವರ್ಗೀಕರಿಸ್ತೀವಿ. ಸರಿಯಾದ ಉತ್ತರ ಎರಡನೇದು. ನೆಕ್ಸ್ಟ್ ಸ್ನೇಹಿತರೆ, 10ನೇ ಪ್ರಶ್ನೆ, ಕರ್ನಾಟಕ ಭೂಚೇತನ ಯೋಜನೆಯಡಿ ಮಣ್ಣಿನ ಆರೋಗ್ಯ ಮತ್ತು ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸುವ ಉದ್ದೇಶ ಹೊಂದಲಾಗಿದ್ದು ಇದನ್ನ ಕೆಳಕಂಡ ಅಂತಾರಾಷ್ಟ್ರೀಯ ಸಂಶೋಧನಾ ಸಂಸ್ಥೆಯ ಸಹಯೋಗದೊಂದಿಗೆ ಸ್ಥಾಪಿಸಲಾಗಿದೆ. ನೋಡಿ, ಭೂಚೇತನ ಯೋಜನೆಯಡಿಯಲ್ಲಿ ಮಣ್ಣಿನ ಆರೋಗ್ಯ ಮತ್ತು ಕೃಷಿ ಉತ್ಪಾದನೆ ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ ಭೂಚೇತನ ಯೋಜನೆಯಡಿಯಲ್ಲಿ. ಇದನ್ನ ಯಾವ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯ ಸಹಯೋಗದೊಂದಿಗೆ ಅನುಷ್ಠಾನಗೊಳಿಸಲಾಗುತ್ತಿದೆ ಕರ್ನಾಟಕದಲ್ಲಿ ಅಂತೇಳಿ ಪ್ರಶ್ನೆಯನ್ನ ಕೇಳಿರುವಂತದ್ದು. ಸೊ ನೋಡಿ, ವಿಶ್ವ ಬ್ಯಾಂಕ್, ವರ್ಲ್ಡ್ ಬ್ಯಾಂಕ್, ನೆಕ್ಸ್ಟ್ ಐಸಿಆರ್, ಎಸ್ ನೋಡಿ, ವಿಶ್ವ ಬ್ಯಾಂಕ್, ವರ್ಲ್ಡ್ ಬ್ಯಾಂಕ್, ನೆಕ್ಸ್ಟ್ ಐಸಿಆರ್, ಐಎಸ್ಎಟಿ, ನೆಕ್ಸ್ಟ್ ಎಫ್ಎಒ, ನೆಕ್ಸ್ಟ್ ಐಆರ್ಆರ್. ಯಾವ ಅಂತಾರಾಷ್ಟ್ರೀಯ ಸಂಸ್ಥೆಯ ಸಹಯೋಗದೊಂದಿಗೆ ಈ ಒಂದು ಯೋಜನೆಯನ್ನ ಮಾಡಲಾಗ್ತಾ ಇದೆ ಕರ್ನಾಟಕದಲ್ಲಿ ಅಂತೇಳಿ ಪ್ರಶ್ನೆಯನ್ನ ಕೇಳಿರುವಂತದ್ದು ಸ್ನೇಹಿತರೆ. ಎಸ್, ಯಾವುದರ ಸಹಯೋಗದೊಂದಿಗೆ ಅಂತಂದ್ರೆ ಅರೆ ಶುಷ್ಕ ಉಷ್ಣ ವಲಯದ ಅಂತಾರಾಷ್ಟ್ರೀಯ ಬೆಳೆ ಸಂಶೋಧನಾ ಸಂಸ್ಥೆ ಐಸಿಆರ್ ಐಎಸ್ಎಟಿ ಈ ಸಂಸ್ಥೆಯ ಸಹಯೋಗದೊಂದಿಗೆ ಭೂಚೇತನ ಯೋಜನೆಯನ್ನ ಜಾರಿಗೆ ತರಲಾಗಿದೆ. ಸೊ ಇಂಟರ್ನ್ಯಾಷನಲ್ ಕ್ರಾಪ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಫಾರ್ ದ ಸೆಮಿ ಆರ್ಡ್ ಟ್ರಾಪಿಕ್ಸ್ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಈ ಒಂದು ಸಂಸ್ಥೆಯ ಸಹಯೋಗದೊಂದಿಗೆ ಸ್ಥಾಪನೆಯನ್ನ ಮಾಡಲಾಗಿದೆ ಅಥವಾ ಜಾರಿಗೆ ತರಲಾಗಿದೆ ಈ ಯೋಜನೆಯನ್ನ ಅಂತೇಳಿ. ಎಸ್, ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ RTE ಅಡಿಯಲ್ಲಿ ಖಾಸಗಿ ಶಾಲೆಯಲ್ಲಿ ವಿದ್ಯಾರ್ಥಿ ದಾಖಲಾತಿ ಪಡೆಯಲು ಆತನ ಕುಟುಂಬದ ಗರಿಷ್ಠ ವಾರ್ಷಿಕ ಆದಾಯದ ಮಿತಿ ಎಷ್ಟು? 3.5 ಲಕ್ಷ ಸ್ನೇಹಿತರೆ. 3.5 ಲಕ್ಷಕ್ಕಿಂತ ಕಡಿಮೆ ಆದಾಯ ಹೊಂದಿರುವಂತವರು ಖಾಸಗಿ ಶಾಲೆ RTE ಸೀಟ್ಗಳನ್ನ ಪಡಿಬಹುದಾಗಿರುತ್ತೆ. ನೋಡಿ, ಇಲ್ಲಿ 1.5 ಲಕ್ಷ, 2 ಲಕ್ಷ, 3.5 ಲಕ್ಷ, 4.5 ಲಕ್ಷ ಅಂತ ಕೊಟ್ಟಿದ್ದಾರೆ. 3.5 ಲಕ್ಷ ಸರಿಯಾದ ಉತ್ತರ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್, ಕಡುಬಡತನ ಮುಕ್ತ ಭಾರತದ ಪ್ರಥಮ ರಾಜ್ಯ ಎಂದು ಇತ್ತೀಚೆಗೆ ಘೋಷಣೆ ಮಾಡುವ ಮೂಲಕ ಸುದ್ದಿಯಲ್ಲಿರುವ ಭಾರತದ ರಾಜ್ಯ ಯಾವುದು? ನೋಡಿ, ಬಡತನ ಮುಕ್ತ ರಾಜ್ಯ ಅಂತೇಳಿ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ರಾಜ್ಯವನ್ನ ಘೋಷಣೆಯನ್ನ ಮಾಡಲಾಗಿದೆ ಸ್ನೇಹಿತರೆ. ನಿಮಗೆ ಗೊತ್ತಿರಲಿ, ಭಾರತದಲ್ಲೇ ಅತ್ಯಂತ ಕಡಿಮೆ ಬಡತನ ಹೊಂದಿರುವ ರಾಜ್ಯ ಕೇರಳ. ಯಾವ್ದಪ್ಪ, ಎಷ್ಟಿದೆ ಕೇರಳದ ಬಡತನ? 0.55% ನಷ್ಟಿದೆ ಕೇರಳದ ಬಡತನ. 0.55% ನಷ್ಟು ಕೇರಳದ ಬಡತನ ಇದ್ದು ಅತ್ಯಂತ ಕಡಿಮೆ ಬಡತನ ಹೊಂದಿದ ರಾಜ್ಯ ಅಥವಾ ಬಡತನ ಮುಕ್ತ ರಾಜ್ಯ ಅಂತೇಳಿ ಪಿಣರಾಯಿ ವಿಜಯನ್ ಏನು ಘೋಷಣೆಯನ್ನ ಮಾಡಿದ್ದಾರೆ ಮುಖ್ಯಮಂತ್ರಿ. ಸೊ ಕೇರಳದಲ್ಲಿ ಕೇರಳವನ್ನ ಘೋಷಣೆಯನ್ನ ಮಾಡಲಾಗಿದೆ. ಯಾವತ್ತಪ್ಪ ಅಂದ್ರೆ ನವೆಂಬರ್ 1, 2025 ನಲ್ಲಿ ಏನು ಕೇರಳವನ್ನ ಕಡುಬಡತನ ಮುಕ್ತ ರಾಜ್ಯ ಅಂತೇಳಿ ಪ್ರಪ್ರಥಮ ರಾಜ್ಯ ಅಂತೇಳಿ ಘೋಷಣೆ ಮಾಡಲಾಗಿದೆ. ಇದೊಂದೇ ರಾಜ್ಯ ಬಡತನ ಮುಕ್ತ ರಾಜ್ಯ ಅಂತೇಳಿ ನಾವು ನೋಡ್ತಾ ಬರ್ತೀವಿ ಸ್ನೇಹಿತರೆ. ನೆಕ್ಸ್ಟ್, ಅತಿ ಹೆಚ್ಚು ಬಡತನ ಹೊಂದಿರೋದು ಯಾವುದಪ್ಪ ಅಂತಂದ್ರೆ ಬಿಹಾರ ಅತಿ ಹೆಚ್ಚು ಬಡತನ ಹೊಂದಿರೋದು. ಕರ್ನಾಟಕದ ಬಡತನ 7.58% ನಷ್ಟಿದೆ.
ಅತಿ ಹೆಚ್ಚು ಬಡತನ ಬಿಹಾರ, ಅತ್ಯಂತ ಕಡಿಮೆ ಬಡತನ ಕೇರಳ ಇತ್ತು. ಈಗ ಬಡತನ ಮುಕ್ತ ರಾಜ್ಯ ಅಂತೇಳಿ ಘೋಷಣೆಯನ್ನ ಮಾಡಿದ್ದಾರೆ ಅಂತ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಎಸ್, ಹಾಗಾದ್ರೆ ನೀತಿ ಆಯೋಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಗುರುತಿಸಿ ಅಂತೇಳಿ ನೀತಿ ಆಯೋಗಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ಸ್ ಗಳನ್ನ ಕೊಟ್ಟಿದ್ದಾನೆ ಸ್ನೇಹಿತರೆ. ಯೋಜನಾ ಆಯೋಗಕ್ಕೆ ಬದಲಾಗಿ ನೀತಿ ಆಯೋಗವನ್ನ ರಚಿಸಲಾಗಿದೆ. ನೋಡಿ, ಇದು ಸರಿಯಾದ ಉತ್ತರ. ಯೋಜನಾ ಆಯೋಗಕ್ಕೆ ಬದಲಾಗಿ ನೀತಿ ಆಯೋಗವನ್ನ ರಚಿಸಲಾಗಿದೆ, ಸರಿಯಾದ ಉತ್ತರ. NPC ಬದಲಾಗಿ ನೀತಿಯನ್ನ ಸ್ಥಾಪಿಸಲಾಗಿದೆ. ಎರಡನೇದೇನಪ್ಪ, ನೀತಿ ಆಯೋಗವು ಯೋಜನಾ ಆಯೋಗದ ಮುಂದುವರಿಕೆಯಾಗಿದೆ. ರಾಂಗ್. ನೀತಿ ಆಯೋಗ ಯೋಜನಾ ಆಯೋಗದ ಮುಂದುವರಿಕೆ ಅಲ್ಲ. ಸೊ ನೀತಿ ಆಯೋಗ ಪಂಚವಾರ್ಷಿಕ ಯೋಜನೆಗಳನ್ನ ಅಳವಡಿಸಿಲ್ಲ, ಅಜೆಂಡಾಗಳನ್ನು ಅಳವಡಿಸಿದೆ. ಆದ್ರೆ ಯೋಜನಾ ಆಯೋಗ ಪಂಚವಾರ್ಷಿಕ ಯೋಜನೆಗಳನ್ನು ಅಳವಡಿಸಿತ್ತು, ಅಜೆಂಡಾಗಳನ್ನ ಅಳವಡಿಸಿದೆ ನೀತಿ ಆಯೋಗ. ಜೊತೆಗೆ ನೀತಿ ಆಯೋಗ ಅನ್ನುವಂಥದ್ದು ತಳಮಟ್ಟದಿಂದ ಉನ್ನತ ಮಟ್ಟದ ಅಭಿವೃದ್ಧಿಯನ್ನ ಮಾಡುವಂತದ್ದಾದ್ರೆ, ಸೊ ಯೋಜನಾ ಆಯೋಗ ಉನ್ನತ ಮಟ್ಟದಿಂದ ತಳಮಟ್ಟದ ಅಭಿವೃದ್ಧಿ ಅಂದ್ರೆ ಮಾಡೆಲ್ಲೇ ಚೇಂಜ್ ಇದೆ, ಹಾಗಾಗಿ ಅದನ್ನ ಮುಂದುವರಿಸಿಲ್ಲ ಅಂತ ಅರ್ಥ. ಎಸ್, ನೀತಿ ಆಯೋಗವು ಭಾರತದ ಸರ್ಕಾರದ ನೀತಿ ಚಿಂತಕ ಚಾವಡಿಯಾಗಿದೆ. ಎಸ್, ನೀತಿ ಆಯೋಗವನ್ನ ಥಿಂಕ್ ಟ್ಯಾಂಕ್ ಅಂತ ಕರಿತೀವಿ. ಅಂದ್ರೆ ಇದು ನೀತಿ ಆಯೋಗ ಅನ್ನುವಂಥದ್ದು ಚಿಂತನ ಚಾವಡಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಮೂರನೇ ಹೇಳಿಕೆಯೂ ಸರಿ. ಭಾರತದ ರಾಷ್ಟ್ರಪತಿಗಳು ನೀತಿ ಆಯೋಗದ ಅಧ್ಯಕ್ಷರಾಗಿರುತ್ತಾರೆ. ರಾಂಗ್. ನೀತಿ ಆಯೋಗದ ಅಧ್ಯಕ್ಷರು ಪ್ರಧಾನಮಂತ್ರಿ. ನೀತಿ ಆಯೋಗದ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದ್ರೆ ಪ್ರಧಾನಮಂತ್ರಿಗಳು ನೀತಿ ಆಯೋಗದ ಅಧ್ಯಕ್ಷರಾಗಿರ್ತಾರೆ. ಹಾಗಾಗಿ ಡಿ ರಾಂಗ್ ಆಗತ್ತೆ. ಇಲ್ಲಿ ಎ ಮತ್ತು ಸಿ ಸರಿಯಾದ ಉತ್ತರಗಳಾಗತ್ತೆ. ಅದನ್ನ ನೀವು ಇಲ್ಲಿ ಚಾಯ್ಸ್ ಮಾಡಿ ನೋಡ್ಬೇಕಾಗತ್ತೆ. ಮೂರನೇದು ಕೊಟ್ಟಿದ್ದಾನೆ, ಎ ಮತ್ತು ಸಿ ಸರಿಯಾದಂತದ್ದು, ಮೂರನೇ ಉತ್ತರ ರೈಟ್ ಆಗಿರುತ್ತೆ ಇಲ್ಲಿ ಅಂತ ನೋಡ್ತಾ ಹೋಗ್ತೀವಿ. 99% ಇವೇ ಆನ್ಸರ್ಸ್ ಗಳನ್ನ ಕೊಡ್ತಾನೆ ಸ್ನೇಹಿತರೆ. ಇಲ್ಲಿ ಯಾವುದು ಕೂಡ ಕನ್ಫ್ಯೂಷನ್ ಆಗುವಂತ ಪ್ರಶ್ನೆಗಳಿಲ್ಲ, ಎಲ್ಲವೂ ಕೂಡ ತುಂಬಾ ಕ್ಲಾರಿಟಿ ಇರುವಂತಹ ಪ್ರಶ್ನೆಗಳೇ ಇರುವಂತದ್ದು. ಸೊ ನಾವಿಲ್ಲಿ ಅವ್ನು ಡೈರೆಕ್ಟ್ ಆಗಿ ಕೊಟ್ಟಂತಹ ಏನಿದೆ ಆನ್ಸರ್ಸ್ ಗಳು ಅವು ಇವೇ ಕೊಡ್ತಾನೆ ಅನ್ನುವಂಥದ್ದನ್ನ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಬೈ ಚಾನ್ಸ್ 1 or 2% ಏನಾಗ್ಬೋದು, ವೇರಿಯೇಷನ್ಸ್ ಆಗ್ಬೋದು. ಸೊ ನಾನು ಕೂಡ ಬಹಳಷ್ಟು ಸರ್ಚ್ ಮಾಡಿ ನಿಮಗೆ ಆನ್ಸರ್ಸ್ ಅನ್ನ ತಿಳಿಸ್ತಾ ಇದ್ದೀನಿ. ಎಸ್, ಇನ್ನು 14ನೇ ಪ್ರಶ್ನೆ, ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಕೆಳಕಂಡ ಯಾವ ಹೇಳಿಕೆ ಸರಿಯಾಗಿದೆ? ನೋಡಿ, ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಕೆಳಕಂಡ ಯಾವ ಹೇಳಿಕೆ ಸರಿಯಾಗಿದೆ? ಎಸ್, ಪ್ರತಿ ವರ್ಷ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನವನ್ನ ಸೆಪ್ಟೆಂಬರ್ 26ರಂದು ಆಚರಿಸಲಾಗುತ್ತದೆ. ಸರಿಯಾಗಿದೆ. ಸೆಪ್ಟೆಂಬರ್ 16ರಂದು ಆಚರಿಸಲಾಗುತ್ತದೆ. ಸರಿಯಾಗಿದೆ. ನೆಕ್ಸ್ಟ್, ಕಲ್ಯಾಣ ಕರ್ನಾಟಕ ಪ್ರದೇಶ 8 ಜಿಲ್ಲೆಗಳನ್ನ ಒಳಗೊಂಡಿದೆ. ಇದು ಕೂಡ ಸರಿಯಾಗಿದೆ. ನೆಕ್ಸ್ಟ್, ಮೊದಲು ಈ ಪ್ರದೇಶವನ್ನ ಹೈದರಾಬಾದ್ ಕರ್ನಾಟಕ ಅಂತ ಕರಿತಾ ಇದ್ರು. 2019ರಲ್ಲಿ ಇದನ್ನ ಕಲ್ಯಾಣ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಗಿದೆ. ಸರಿಯಾಗಿದೆ. ಇದು ಕೂಡ 3 ಹೇಳಿಕೆಗಳು ಸರಿಯಾಗಿವೆ ಸ್ನೇಹಿತರೆ. ABC 3 ಹೇಳಿಕೆಗಳು ಸರಿಯಾಗಿವೆ ಅಂತ ನೋಡ್ತಾ ಬರ್ತೀವಿ. 3 ಹೇಳಿಕೆಗಳು ಸರಿಯಾಗಿವೆ. ನೆಕ್ಸ್ಟ್, GST ಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನು ಕೇಳಿದಾನೆ. GST 2.0 ಇತ್ತೀಚೆಗೆ ಏನು ಸೆಪ್ಟೆಂಬರ್ 22ನೇ ತಾರೀಕು ಜಾರಿಗೆ ತಂದಿರ್ತಾರೆ, ಅದರ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದಾನೆ. ಸರಕು ಮತ್ತು ಸೇವೆಗಳಿಗೆ ಸಂಬಂಧಿಸಿದಂತೆ ಕೆಳಕಂಡ ಅಂಶಗಳನ್ನು ಪರಿಗಣಿಸಿ. ಭಾರತದ ರಾಷ್ಟ್ರಧ್ವಜ, ಅತಿ ಹೆಚ್ಚಿನ ಉಷ್ಣತೆಯ ಹಾಲು, ಪೆನ್ಸಿಲ್, ವೈಯಕ್ತಿಕ ಜೀವ ವಿಮಾ ಪ್ರೀಮಿಯಂ, ಹನಿ ನೀರಾವರಿ ವ್ಯವಸ್ಥೆ ಮತ್ತು ಸ್ಪ್ರಿಂಕ್ಲರ್ಗಳು. ನೋಡಿ, 5 ಸ್ಟೇಟ್ಮೆಂಟ್ ಇದೆ. ಮೇಲಿನ ಎಷ್ಟು ವಸ್ತುಗಳು 0% GST ಗೆ ವ್ಯಾಪ್ತಿಗೆ ಬರುತ್ತವೆ ಅಂತ ಪ್ರಶ್ನೆ ಕೇಳಿದಾನೆ. ನೋಡಿ, ಭಾರತದ ರಾಷ್ಟ್ರಧ್ವಜ 0% ಇದೆ. ಅತಿ ಹೆಚ್ಚಿನ ಉಷ್ಣತೆಯ ಹಾಲು ಇದು ಕೂಡ 0% ಇದೆ. ಪೆನ್ಸಿಲ್ ಇದು ಕೂಡ 0% ಇದೆ. ವೈಯಕ್ತಿಕ ಜೀವ ವಿಮಾ ಪ್ರೀಮಿಯಂ 0% ಇದೆ. ಹನಿ ನೀರಾವರಿ ವ್ಯವಸ್ಥೆ ಮತ್ತು ಸ್ಪ್ರಿಂಕ್ಲರ್ಗಳು 12% ಇತ್ತು ಸ್ನೇಹಿತರೆ. ಇದನ್ನ 2.0ದಲ್ಲಿ 5% ಗೆ ಕಡಿಮೆ ಮಾಡಿದ್ದಾರೆ. GST 2.0ದಲ್ಲಿ 5% ಗೆ ಕಡಿಮೆ ಮಾಡಿದ್ದಾರೆ. ಇದು 0% ಇಲ್ಲ. ಹಾಗಾದ್ರೆ ಮೇಲಿನ ಎಷ್ಟು ವಸ್ತುಗಳು ಸರಿಯಾಗಿದೆ ಅಂತಂದ್ರೆ 4 ಮಾತ್ರ ಸರಿ. ಕೇವಲ 4 ಹೇಳಿಕೆಗಳು ಸರಿಯಾಗಿವೆ. ಈ GST 2.0 ಸೆಪ್ಟೆಂಬರ್ 22ರಿಂದ ಜಾರಿಗೆ ಬಂದಿದೆ. 2025ರಿಂದ ಜಾರಿಗೆ ಬಂದಿದೆ. 21ರಲ್ಲಿ ಅನೌನ್ಸ್ ಮಾಡ್ತಾರೆ, 22ರಿಂದ ಜಾರಿಗೆ ಬಂದಿದೆ ಸ್ನೇಹಿತರೆ. ಎಸ್, ಇದಕ್ಕೆ ಸರಿಯಾದ ಉತ್ತರ ಕೇವಲ 4 ಹೇಳಿಕೆಗಳು ಮಾತ್ರ ಸರಿ ಅಂತೇಳಿ. ಇನ್ನು 16ನೇ ಪ್ರಶ್ನೆ, ಭಾರತದ ಆರ್ಥಿಕ ಸಮೀಕ್ಷೆ ವರದಿ 2024-25ರ ಗಿನಿ ಗುಣಾಂಕದ ಬಗ್ಗೆ ಉಲ್ಲೇಖಿಸುತ್ತದೆ. ಗಿನಿ ಗುಣಾಂಕ ಎಂದರೇನು? ಗಿನಿ ಗುಣಾಂಕ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ. ಲೊರೆಂಜ್ ಕರ್ವ್, ಗಿನಿ ಇವರಿಬ್ರು ಕೂಡ ತಿಳಿಸುವಂತದ್ದು ಇನ್ಕಮ್ ಇನ್ಇಕ್ವಾಲಿಟಿ ಡಿಸ್ಟ್ರಿಬ್ಯೂಷನ್, ಆದಾಯದ ಅಸಮಾನ ಹಂಚಿಕೆ. ಒಬ್ಬ ವ್ಯಕ್ತಿಯ ಅನುಭೋಗ ಇರ್ಬೋದು, ಅವನು ಅನುಭೋಗ ಮಾಡ್ಬೇಕಂದ್ರೆ ಅವನ ಆದಾಯ ಇಂಪಾರ್ಟೆಂಟ್ ಆಗ್ತದೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಬರ್ತೀವಿ ಅಂತೇಳಿ. ಆದಾಯದ ಅಸಮಾನ ಹಂಚಿಕೆ ಅಂತ ತಿಳಿಸುತ್ತೆ. ಎಸ್, ಹಾಗಾದ್ರೆ ಉಪಭೋಗ ವೆಚ್ಚದಲ್ಲಿನ ಅಸಮಾನತೆಯನ್ನ ಮಾಪನ ಮಾಡುತ್ತದೆ. ಲಿಂಗಾನುಪಾತದಲ್ಲಿನ ಅಸಮಾನತೆಯನ್ನ ಮಾಪನ ಮಾಡುತ್ತದೆ. ನಗರ ಮತ್ತು ಗ್ರಾಮೀಣ ನಿರುದ್ಯೋಗ ಅಸಮಾನತೆಯನ್ನ
ಮಾಪನ ಮಾಡುತ್ತದೆ. ರಾಜ್ಯಗಳ ನಡುವೆ ಗ್ರಾಮೀಣ ಕೇಂದ್ರಗಳಿಂದ ಅಸಮಾನತೆಯನ್ನು ಮಾಪನ ಮಾಡುತ್ತದೆ. ಪ್ರಶ್ನೆಯನ್ನ ಕೇಳಿರುವಂತದ್ದು, 4 ಆಪ್ಷನ್ಸ್ ಅನ್ನ ಕೊಟ್ಟಿರುವಂತದ್ದು. ಇದು ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಇನ್ಇಕ್ವಾಲಿಟಿಯನ್ನ ಲೆಕ್ಕಾಚಾರ ಮಾಡುತ್ತದೆ. ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಇನ್ಇಕ್ವಾಲಿಟಿಯನ್ನ ಲೆಕ್ಕಾಚಾರ ಮಾಡುತ್ತದೆ. ಇಟ್ ಕ್ಯಾನ್ ಮೆಜರ್ಸ್ ಆಫ್ ಇನ್ಇಕ್ವಾಲಿಟಿ ಇನ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಅಂತ ನೋಡ್ತಾ. ತುಂಬಾ ಈಸಿ ಪ್ರಶ್ನೆ. ಪಿಎಂ ಧನ್ಧಾನ್ಯ ಕೃಷಿ ಯೋಜನೆ ಪ್ರಮುಖ ಉದ್ದೇಶ ಏನು? 2025-26 ಬಜೆಟ್ ನಲ್ಲಿ ಘೋಷಿಸಲಾಗಿದೆ. ಪಿಎಂ ಧನ್ಧಾನ್ಯ ಕೃಷಿ ಯೋಜನೆಯ ಪ್ರಮುಖ ಉದ್ದೇಶ ಕೃಷಿ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವುದು. ಒಂದನೇ ಸ್ಟೇಟ್ಮೆಂಟ್. ಎರಡನೇದು ಬಹುಬೆಳೆ ವ್ಯವಸ್ಥೆಯನ್ನ ಮತ್ತು ಸುಸ್ಥಿರ ಕೃಷಿ ಪದ್ಧತಿಗಳನ್ನು ಪ್ರೋತ್ಸಾಹಿಸುವುದು. ಮೂರನೇದು ಪಂಚಾಯತ್ ಮತ್ತು ಬ್ಲಾಕ್ ಹಂತಗಳಲ್ಲಿ ಕೊಲ್ಲೋತ್ತರ ದಾಸ್ತಾನು ಸಾಮರ್ಥ್ಯವನ್ನ ಅಥವಾ ಕೃಷಿಯ ದಾಸ್ತಾನು ಸಾಮರ್ಥ್ಯವನ್ನ ಹೆಚ್ಚಿಸುವುದು. ನೆಕ್ಸ್ಟ್, ಸ್ಥಿರ ನೀರಿನ ಲಭ್ಯತೆಗಾಗಿ ನೀರಾವರಿ ಮೂಲ ಸೌಕರ್ಯಗಳನ್ನು ಉತ್ತಮಪಡಿಸುವುದು. ರೈತರಿಗೆ ದೀರ್ಘಾವಧಿ ಮತ್ತು ಅಲ್ಪಾವಧಿ ಕೃಷಿ ಸಾಲಗಳನ್ನು ಅತಿ ಹೆಚ್ಚು ಲಭಿಸುವಂತೆ ಮಾಡುವುದು. ನೋಡಿ, ಸೊ ಮೇಲಿನ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತೇಳಿ ಕೇಳ್ತಾ ಬರ್ತಾನೆ. ಸೊ ಎಷ್ಟು ಹೇಳಿಕೆಗಳು ಸರಿಯಾಗಿವೆ? ಇದರ ಉದ್ದೇಶ ಏನು? ಫಸ್ಟ್ ಆಫ್ ಆಲ್, ಭಾರತದಲ್ಲಿ ಹಿಂದುಳಿದ 100 ಜಿಲ್ಲೆಗಳನ್ನ, ಕೃಷಿಯಲ್ಲಿ ಹಿಂದುಳಿದ 100 ಜಿಲ್ಲೆಗಳನ್ನ ಆಯ್ಕೆ ಮಾಡಿಕೊಂಡು ಕೃಷಿಯ ಚಟುವಟಿಕೆಗಳನ್ನ ಉನ್ನತೀಕರಿಸುವುದು ಅಥವಾ ಅಭಿವೃದ್ಧಿಪಡಿಸುವುದು ಅಂತೇಳಿ. ಇದರಲ್ಲಿ ನೋಡಿ, ಇವು 4 ಕೂಡ ಸರಿ ಇದೆ. ಮೊದಲನೇದೇ ತಪ್ಪಿದೆ. ಏನು? ಕೃಷಿ ಮೇಲೆ ಅವಲಂಬನೆ ಕಡಿಮೆ ಮಾಡುವುದಲ್ಲ, ಕೃಷಿ ಮೇಲೆ ಅವಲಂಬನೆ ಹೆಚ್ಚಿಸುವಂತದ್ದು. ಸೊ ಹಾಗಾಗಿ ಎ ಸರಿ ಇದೆ. ಇನ್ನು 4 ಹೇಳಿಕೆಗಳು ಸರಿಯಾಗಿವೆ. ಮೇಲಿನ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂತಂದ್ರೆ ಕೇವಲ 4 ಹೇಳಿಕೆಗಳು ಸರಿಯಾಗಿವೆ. ಕೇವಲ 4 ಹೇಳಿಕೆಗಳು ಸರಿಯಾಗಿವೆ. ನೋಡ್ಕೊಳ್ಳಿ ನೀಟಾಗಿ. ನೆಕ್ಸ್ಟ್, 18ನೇ ಪ್ರಶ್ನೆ. ಈ ಕೆಳಗಿನ ಪಟ್ಟಿಗಳನ್ನ ಹೊಂದಿಸಿ ಅವುಗಳ ಸರಿಯಾದ ಸಂಯೋಜನೆಗಳನ್ನ ಕೆಳಗೆ ನೀಡಿದ ಆಯ್ಕೆಗಳಿಂದ ಸೂಚಿಸಿ ಅಂತ ಪ್ರಶ್ನೆಯನ್ನ ಕೇಳಿದಾನೆ. ಬಾಂಡ್ಗಳು ನೋಡಿ, ಬಾಂಡ್ಗಳು ಯಾವುದಕ್ಕೆ ಸಂಬಂಧಿಸಿದೆ ಅಂತ ನೋಡ್ತಾ ಅಂದ್ರೆ ಅವಧಿ ಪೂರ್ಣ ಮೆಚುರಿಟಿಗಳು ನಿರ್ದಿಷ್ಟ ದಿನಾಂಕವನ್ನ ಹೊಂದಿರ್ತವೆ ಬಾಂಡ್ಗಳು. ಒಂದನೇದಕ್ಕೆ ಮೂರನೇದು ಸರಿ. ನೆಕ್ಸ್ಟ್, ಷೇರುಗಳು ಅಂತೇಳಿ ಬಂದಾಗ ಶೇರ್ನ ಹೊಂದಿರುವಂತವನು ಮತದಾನದ ಹಕ್ಕನ್ನು ಹೊಂದಿರ್ತಾನೆ. ಶೇರ್ನ ಹೊಂದಿರುವಂತವನು ಮತದಾನದ ಹಕ್ಕನ್ನು ಹೊಂದಿರ್ತಾನೆ. ಸಿಗೆ ನೆಕ್ಸ್ಟ್, ಫ್ಯೂಚರ್ಸ್ ಅಂತ ಬಂದಾಗ ಇವು ಡಿರೈವೇಟಿವ್ಗಳಾಗಿರ್ತವೆ. ಫ್ಯೂಚರ್ಸ್ ಅಂತ ಬಂದಾಗ ಏನಾಗಿರ್ತವೆ? ಇವು ಡಿರೈವೇಟಿವ್ಸ್ ಗಳಾಗಿರ್ತವೆ. ಡಿಗೆ ಸೆಕೆಂಡ್. ಎಸ್, ಇಲ್ಲಿ ಇದು ರಾಂಗ್ ಆಗುತ್ತೆ. ಎಸ್, ಬಿಗೆ 1. ಡಿಬೆಂಚರ್ಗಳು, ಕಂಪನಿ ಆಸ್ತಿಯ ಮೇಲೆ ಶುಲ್ಕ. ಸೊ ನೋಡಿ, ಇದಕ್ಕೆ ಎ ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ ಪ್ರಶ್ನೆ. ಕೆಳಗಿನ ಹೇಳಿಕೆಗಳನ್ನ ಪರಾಮರ್ಶಿಸಿ ಸರಿಯಾದ ಉತ್ತರವನ್ನು ನೀಡಿ. ನೋಡಿ, ನೋಡೋದಕ್ಕೆ ದೊಡ್ಡ ಪ್ರಶ್ನೆ ಇದೆ, ಬಟ್ ತುಂಬಾ ಡಿಫಿಕಲ್ಟ್ ಕೇಸೆಟ್ ಕೇಳಿರುವಂತಹ ಪ್ರಶ್ನೆ. ಅದೇ ಪ್ರಶ್ನೆಯನ್ನ ಪಿಕ್ಔಟ್ ಮಾಡಿದಾನೆ ಇಲ್ಲಿ. ಶೂನ್ಯ ಜನಸಂಖ್ಯಾ ಬೆಳವಣಿಗೆಯು ನೋಡಿ, ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಏನಪ್ಪಾ ಅಂತಂದ್ರೆ ಶೂನ್ಯ ಜನಸಂಖ್ಯಾ ಬೆಳವಣಿಗೆಯು ಝೀರೋ ಪಾಪ್ಯುಲೇಷನ್ ಗ್ರೋತ್, ಜನಸಂಖ್ಯೆ ಹೆಚ್ಚಳ ಅಥವಾ ಇಳಿಕೆ ಆಗದಿರುವಿಕೆ ಜನಸಂಖ್ಯಾ ಸಮತೋಲನವಾಗಿದೆ. ಹೆಚ್ಚಳನೂ ಆಗಲ್ಲ, ಇಳಿಕೆ ಆಗದಿರುವ ಜನಸಂಖ್ಯಾ ಸಮತೋಲನ ಆಗಿದೆ. ಹೆಚ್ಚು ಆಗೋದಿಲ್ಲ, ಕಡಿಮೆನೂ ಆಗೋದಿಲ್ಲ. ಇದು ಏನಾಗಿರುತ್ತೆ? ಸಮತೋಲನ ಸನ್ನಿವೇಶವನ್ನ ಹೊಂದಿರುತ್ತೆ ಅಂತ ಹೇಳ್ತಾನೆ. ಹಾಗಾದ್ರೆ ಮೊದಲನೇ ಹೇಳಿಕೆ ಸರಿ. ಯಾಕಂದ್ರೆ ಶೂನ್ಯ ಜನಸಂಖ್ಯಾ ಬೆಳವಣಿಗೆ ಅನ್ನುವಂಥದ್ದು ಜನಸಂಖ್ಯೆ ಹೆಚ್ಚು ಮಾಡಲ್ಲ, ಕಡಿಮೆನೂ ಮಾಡಲ್ಲ, ಬೆಳವಣಿಗೆ ದರ 0 ಇದೆ ಅಂತ ಅರ್ಥ. ಎಸ್, ಒಟ್ಟು ದೇಶದ ಜನಸಂಖ್ಯೆ ಹಾಗೂ ಆ ದೇಶಕ್ಕೆ ಬರುವ ವಲಸಿಗರ ಸಂಖ್ಯೆ. ನೋಡಿ, ಕಾರಣ ಇದು. ಒಟ್ಟು ಜನನ ಸಂಖ್ಯೆ, ಒಂದು ದೇಶದ ಒಟ್ಟು ಜನನ ದರ ಹಾಗೂ ಆ ದೇಶಕ್ಕೆ ಬರುವ ವಲಸಿಗರ ಸಂಖ್ಯೆಗೆ ಆ ದೇಶದ ಒಟ್ಟು ಮರಣ ದರ, ಜನನ ದರ, ಮರಣ ದರ. ನೋಡಿ, ಇವೆರಡು ಪಾಯಿಂಟ್ ಕ್ಯಾಚ್ ಮಾಡ್ಬೇಕು. ಮತ್ತು ಆ ದೇಶದಿಂದ ಹೊರ ಹೋಗುವ ವಲಸಿಗರ ಸಂಖ್ಯೆ, ಇಲ್ಲಿ ಒಳ ಬರುವ, ಇಲ್ಲಿ ಹೊರ ಹೋಗುವ ವಲಸಿಗರ ಸಂಖ್ಯೆಗೆ ಸಮನಾದಾಗ ಆ ದೇಶವು ಶೂನ್ಯ ಜನಸಂಖ್ಯಾ ಬೆಳವಣಿಗೆಯನ್ನ ಹೊಂದುತ್ತದೆ. ಕರೆಕ್ಟ್ ಇದೆ ನೋಡಿ. ಜನನ ದರ ಎಷ್ಟಿದೆಯೋ ಮರಣ ದರನು ಅಷ್ಟೇ ಇದೆ ಅಂತ ಹೇಳ್ತಾ ಇದೆ ಸ್ಟೇಟ್ಮೆಂಟ್. ಒಳ ಬರುವ ವಲಸಿಗರು ಎಷ್ಟಿದಾರೋ ಹೊರ ಹೋಗುವ ವಲಸಿಗರು ಅಷ್ಟೇ ಇದ್ದಾರೆ ಅಂತ ಹೇಳ್ತಾ ಇದೆ. ಅಂದ್ರೆ ಇಲ್ಲಿ ಯಾವುದೇ ಜನಸಂಖ್ಯೆ ಹೆಚ್ಚಾಗುವ ಲಕ್ಷಣಗಳಿಲ್ಲ, ಸಮತೋಲನ ಲಕ್ಷಣಗಳಿದೆ ಅಂತ ನೋಡ್ತಾ ಹೋಗ್ತೀವಿ. ಎ ಮತ್ತು ಆರ್ ಎರಡೂ ಸರಿ. ಎ ಮತ್ತು ಆರ್ ಎರಡೂ ಸರಿಯಾಗಿದೆ. ಎ ಮತ್ತು ಆರ್ ಎರಡೂ ಸರಿಯಾಗಿದೆ. ನೋಡಿ, ಇವೆರಡರಲ್ಲಿ ಈಗ ಆಪ್ಷನ್ ತಗೋಬೇಕು ನಾವು. ಎ ಮತ್ತು ಆರ್ ಎರಡೂ ಸರಿಯಾಗಿದೆ. ಆರ್ ಎನ ಸರಿಯಾದ ವಿವರಣೆ ಆಗಿದೆ. ಆರ್ ಎಗೆ ಸರಿಯಾದ ವಿವರಣೆ ಆಗಿದೆ. ತಪ್ಪಾಗೇನಿಲ್ಲ, ಸರಿಯಾದ ವಿವರಣೆ ಆಗಿದೆ.
ರೈಟ್ ಆನ್ಸರ್. ನೆಕ್ಸ್ಟ್ ಫ್ರೆಂಡ್ಸ್, 20ನೇ ಪ್ರಶ್ನೆ. ಕೆಳಗಿನ ನಗರ ಮಿಷನ್ ಕಾರ್ಯಕ್ರಮಗಳನ್ನ ಅವುಗಳ ಪ್ರಾಥಮಿಕ ಗಮನದೊಂದಿಗೆ ಹೊಂದಿಸಿ ಬರೆಯಿರಿ. ಅಮೃತ್ ನೀರು ಮತ್ತು ಒಳಚರಂಡಿ ಮೂಲ ಸೌಕರ್ಯವನ್ನು ಒದಗಿಸುವಂತದ್ದಿರಬಹುದು. ನೆಕ್ಸ್ಟ್, ರಿವರ್ ನದಿಗಳ ಸುಸ್ಥಿರತೆಯನ್ನ ಪುನರುಜ್ಜೀವನಗೊಳಿಸುವುದು ಮತ್ತು ನಿರ್ವಹಿಸುವುದು URMP ಇದು. NMSH ಕಡಿಮೆ ಕಾರ್ಬನ್ ನಗರ ಅಭಿವೃದ್ಧಿಯನ್ನ ಸಾಧಿಸುವುದು. ನೋಡಿ, ಹೇಗೆ ಎರಡನೇದು ಎಲ್ಲಿದೆ? ಇಲ್ಲೇ ಇದೆ. ಇನ್ನೇನು ಹುಡುಕ ಅವಶ್ಯಕತೆನೇ ಇಲ್ಲ. ಹೇಗೆ ಎರಡನೇದು, ಬಿಗೆ ಮೂರನೇದು, ಸಿಗೆ ಒಂದನೇದು. ಎಸ್, ಹಾಗಾದ್ರೆ ಎರಡನೇದು ಸರಿಯಾದ ಉತ್ತರ ಆಗಿರುತ್ತೆ ಇಲ್ಲಿ. ನೆಕ್ಸ್ಟ್ ಸ್ನೇಹಿತರೆ, 21ನೇ ಪ್ರಶ್ನೆ. 25-26 ಕರ್ನಾಟಕ ರಾಜ್ಯ ಬಜೆಟ್ ನಲ್ಲಿ ಕೆಳಕಂಡ ಯಾವ ನಗರಗಳಲ್ಲಿ KGTTI ಕೇಂದ್ರಗಳಲ್ಲಿ ಇಂಡಸ್ಟ್ರಿಯಲ್ 4.0 ತಾಂತ್ರಿಕತೆ ತಂತ್ರಜ್ಞಾನ ಆಧಾರಿತ ಪಠ್ಯಕ್ರಮದ ಹೊಸ ಪ್ರಯೋಗಾಲಯಗಳನ್ನ ಪ್ರಾರಂಭಿಸಲಾಗುವುದು ಎಂದು ಘೋಷಿಸಲಾಗಿದೆ? 4 ಕಡೆ ಘೋಷಿಸಲಾಗಿದೆ. 5ನೇದಿಲ್ಲ. ಇಲ್ಲಿ ಅದ್ಯಾವ್ದು ಅಂತ ಹುಡುಕ್ಬೇಕು. ಯಾವ್ದಪ್ಪ ಅದಿಲ್ಲ ಅಂತಂದ್ರೆ ಧಾರವಾಡ ಇಲ್ಲ, ಬೆಂಗಳೂರು, ಕಲಬುರಗಿ, ಮಂಗಳೂರು, ಬೆಳಗಾವಿ ಈ 4 ಕಡೆ ಘೋಷಣೆಯನ್ನ ಮಾಡೋದಕ್ಕೆ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ, ಸ್ಥಾಪಿಸೋದಕ್ಕೆ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಹಾಗಾದ್ರೆ ABCE ಸರಿ, ಇದು ಸರಿಯಾದ ಉತ್ತರ ಆಗುತ್ತೆ. ABCE ಸರಿ, 4ನೇದು ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ. ABCE ಸರಿ. ನೆಕ್ಸ್ಟ್, 22ನೇ ಪ್ರಶ್ನೆ ನೋಡಂತೆ. ಕರ್ನಾಟಕದ ಕ್ಷೀರಭಾಗ್ಯ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಹೇಳಿಕೆಗಳು ಸರಿಯಲ್ಲ? ಇದನ್ನ ಆಗಸ್ಟ್ 1, 2013ರಲ್ಲಿ ಉದ್ಘಾಟಿಸಲಾಯಿತು. ಸರಿ ಇದೆ. ನೆಕ್ಸ್ಟ್, ಈ ಯೋಜನೆ ಎಲ್ಲಾ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ 1ರಿಂದ 10ನೇ ತರಗತಿಯ ಎಲ್ಲಾ ವಿದ್ಯಾರ್ಥಿಗಳಿಗೆ ಹಾಲು ನೀಡಲಾಗುತ್ತದೆ. 2ನೇದು. 3ನೇದು, ಈ ಯೋಜನೆ ಖಾಸಗಿ ಶಾಲೆಗಳ 1ರಿಂದ 5ನೇ ತರಗತಿಯವರೆಗೆ ಎಲ್ಲಾ ವಿದ್ಯಾರ್ಥಿಗಳು ಹಾಲು ಪಡೆಯುತ್ತಾರೆ. ಖಾಸಗಿ ಶಾಲೆ ಬರಂಗಿಲ್ಲ. ಸರ್ಕಾರಿ ಮತ್ತು ಅನುದಾನಿತ ಸರಿಯಾಗಿದೆ. ಅದು 1ನೇ ಕ್ಲಾಸಿಂದ 10ನೇ ಕ್ಲಾಸ್ ವರೆಗೆ. A ಮತ್ತು B ಎರಡು ಸರಿ. ಅಂದ್ರೆ A ಮತ್ತು B ಸರಿಯಲ್ಲ ಅಂತ ಪ್ರಶ್ನೆ ಕೇಳಿದಾನೆ. ರೈಟ್, ಸರಿಯಲ್ಲ ಅಂತೇಳಿ ಪ್ರಶ್ನೆಯನ್ನ ಕೇಳಿದಾನೆ. ಇಲ್ಲಿ ಯಾವ್ಯಾವ್ದು ಸರಿಯಲ್ಲ ಅಂತೆಲ್ಲ ನೋಡ್ತಾ ಬಂದ್ರೆ, ಸಿ ಮಾತ್ರ ಸರಿಯಲ್ಲ. ಎಸ್, ಇದನ್ನ ಚಾಯ್ಸ್ ಮಾಡ್ಬೇಕು ನೀವೀಗ. ಸಿ ಮಾತ್ರ ಸರಿಯಲ್ಲ ಅನ್ನೋದನ್ನ ಚಾಯ್ಸ್ ಮಾಡ್ಬೇಕಾಗತ್ತೆ. ಸಿ ಮಾತ್ರ ಸರಿಯಲ್ಲ ಅನ್ನೋದನ್ನ ಚಾಯ್ಸ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಯಾಕೆಂತಂದ್ರೆ ಸರಿಯಲ್ಲ ಅಂತ ಕೇಳಿದಾನೆ. ಸರಿಯಾಗಿವೆ ಅಂದ್ರೆ A ಮತ್ತು B ಸರಿ ಅಂತ ಹಾಕ್ಬೇಕಾಗಿತ್ತು. ಬಟ್ ಆಪ್ಷನ್ ಇಲ್ಲ, ಅದು A ಮತ್ತು B ಸರಿ ಅನ್ನೋದು. ನೋಡಿ, ಸರಿಯಲ್ಲ ಅನ್ನುವಂತ ಪಾಯಿಂಟ್ ಅನ್ನು ನೀವು ಕನ್ಸಿಡರ್ ಮಾಡಬೇಕು. ಎಸ್, ನೆಕ್ಸ್ಟ್ ನಾವು ನೋಡ್ತಾ ಬಂದ್ರೆ, ಭಾರತದ ಪ್ರಪ್ರಥಮ ಸಮರ್ಪಿತ ಕ್ವಾಂಟಮ್ ಸಿಟಿ ಎಲ್ಲಿ ಸ್ಥಾಪಿಸಲಾಗುತ್ತದೆ? ಕ್ವಾಂಟಮ್ ಸಿಟಿಯನ್ನ ಎಲ್ಲಿ ಸ್ಥಾಪಿಸಲಾಗುತ್ತದೆ ಅಂತ ಪ್ರಶ್ನೆ. ಹೆಸರಘಟ್ಟ ಬೆಂಗಳೂರು, ಸೈಬರಾಬಾದ್ ಹೈದರಾಬಾದ್, ಗಿಂಡಿ ಚೆನ್ನೈ, ಸೆಕ್ಟರ್ 62 ನೋಯ್ಡಾ. ಹೆಸರಘಟ್ಟ ಬೆಂಗಳೂರಿನಲ್ಲಿ 2025ರಲ್ಲಿ ಕ್ವಾಂಟಮ್ ಸಿಟಿಯನ್ನ ಸ್ಥಾಪನೆ ಮಾಡಲಿಕ್ಕೆ ಘೋಷಣೆ ಮಾಡಲಾಗಿದೆ. 6.17 ಎಕರೆ ಭೂ ಪ್ರದೇಶದಲ್ಲಿ ಸ್ಥಾಪನೆಯನ್ನ ಮಾಡೋದಕ್ಕೆ ಘೋಷಣೆಯನ್ನ ಮಾಡಲಾಗಿದೆ ಕ್ವಾಂಟಮ್ ಸಿಟಿ. ಹಲವಾರು ಇಂಡಸ್ಟ್ರಿಯಲ್ ಹಬ್ಗಳನ್ನು ಇಲ್ಲಿ ಸ್ಥಾಪನೆಯನ್ನ ಮಾಡೋದಕ್ಕೆ ಮತ್ತು ಹಲವಾರು ಜನರಿಗೆ ಉದ್ಯೋಗವನ್ನು ಒದಗಿಸುವಂತ ಉದ್ದೇಶದಿಂದ ಇದನ್ನ ಘೋಷಿಸಲಾಗಿದೆ. ಇನ್ನ ಕೊನೆಯ ಪ್ರಶ್ನೆ, KSTEPS ಅನ್ನ ವಿಸ್ತರಿಸಿ ಬರೆಯಿರಿ. ಕನ್ನಡ ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಪರ್ ಸೊಸೈಟಿ, ಕರ್ನಾಟಕ ಸ್ಟೇಟ್ ಟೆಕ್ನಾಲಜಿ ಪ್ರಮೋಷನ್ ಸೊಸೈಟಿ, ಕರ್ನಾಟಕ ಸೈನ್ಸ್ ಅಂಡ್ ಟೆಕ್ನಾಲಜಿ ಪ್ರಮೋಟರ್ಸ್ ಸೊಸೈಟಿ, ಕರ್ನಾಟಕ ಸೈನ್ಸ್ ಅಂಡ್ ಟೆಕ್ನಾಲಜಿ ಪ್ರಮೋಷನ್ ಸೊಸೈಟಿ. 4ನೇದು ಸರಿಯಾದ ಉತ್ತರ. ಕರ್ನಾಟಕ ಸೈನ್ಸ್ ಅಂಡ್ ಟೆಕ್ನಾಲಜಿ ಪ್ರಮೋಷನ್ ಸೊಸೈಟಿ. ಎಸ್, 24ನೇ ಪ್ರಶ್ನೆಗೆ 4ನೇ ಉತ್ತರ ಸರಿಯಾಗಿದೆ ಅಂತ ನಾವು ನೋಡ್ತಾ ಬರ್ತೀವಿ ಸ್ನೇಹಿತರೆ. ಸೊ ಡಿ ಸರಿ ಅಂತ ನೋಡ್ತಾ ಬರ್ತೀವಿ. ಎಸ್, ಇದಿಷ್ಟು ಕೂಡ KA ನಲ್ಲಿ ನಡೆದಂತಹ
FDA ನಡೆಸಿದಂತಹ HK ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಬಹಳ ತುಂಬಾ ಡಿಫಿಕಲ್ಟ್ ಆದಂತಹ ಪ್ರಶ್ನೆಗಳನ್ನ ಕೇಳಿದಾನೆ. ಎಕನಾಮಿಕ್ಸ್ ಅಲ್ಲಿ 24 ಪ್ರಶ್ನೆಗಳು ಅತಿ ಹೆಚ್ಚು ವೇಟೇಜ್ ಅನ್ನ ಕೊಟ್ಟಿದ್ದಾನೆ ಸ್ನೇಹಿತರೆ. ಪ್ಯೂರ್ ರಿಲೇಟೆಡ್ ಎಕನಾಮಿಕ್ಸ್ ಗೆ ಸಂಬಂಧಿಸಿದವೆ. ಒಂದ್ 4-5 ಬಜೆಟ್ ಗೆ ಸಂಬಂಧಪಟ್ಟಂತೆ, ಕರೆಂಟ್ ಅಫೇರ್ಸ್ ಗೆ ಸಂಬಂಧಪಟ್ಟಂತೆ ಇದ್ರೆ ಇನ್ನು ಉಳಿದವೆಲ್ಲವೂ ಕೂಡ ಟ್ರೆಡಿಷನಲ್ ಎಕನಾಮಿಕ್ಸ್, ಕರ್ನಾಟಕ ಮತ್ತು ಇಂಡಿಯನ್ ಎಕಾನಮಿಯಿಂದಾನೆ ಪ್ರಶ್ನೆಗಳು ಬಂದಿರುವಂತದ್ದು. ಇದರಲ್ಲಿ 21 ಪ್ರಶ್ನೆಗಳು ನಾನು ಬರೆದಿರುವಂತಹ ಭಾರತದ ಆರ್ಥಿಕತೆ ಮತ್ತು ಕರ್ನಾಟಕ ಆರ್ಥಿಕತೆ ಪುಸ್ತಕದಿಂದ ಕವರ್ ಆಗಿದೆ. 21 ಪ್ರಶ್ನೆಗಳು ಸ್ನೇಹಿತರೆ. ಸೊ ಈ ಪುಸ್ತಕಗಳು ಮಾರುಕಟ್ಟೆಯಲ್ಲಿ ಅವೈಲೇಬಲ್ ಇದೆ. ಸೊ ಇದನ್ನ PDF ಅನ್ನು ನಾನು ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕ್ತಾ ಬರ್ತೀನಿ. ನನ್ನ ಟೆಲಿಗ್ರಾಮ್ ಚಾನಲ್ ಗೆ ನೀವು ಜಾಯಿನ್ ಆಗಿ @ರಾಘು ECO ಅಂತೇಳಿ @ರಾಘು ECO ಅಂತ ಸರ್ಚ್ ಮಾಡ್ರಿ. ರಾಘು ಎಕನಾಮಿಕ್ ಸ್ಕೂಲ್ ಅಂತ ಬರುತ್ತೆ. ರಾಘು ಎಕನಾಮಿಕ್ ಸ್ಕೂಲ್ ಅಂತ ಬರುತ್ತೆ. ಅಲ್ಲಿ ನೀವು ಜಾಯಿನ್ ಆಗ್ಬೋದು ಸ್ನೇಹಿತರೆ. ಜೊತೆಗೆ ಯೂಟ್ಯೂಬ್ ತರಗತಿ ಏನಿದೆ, ಸೊ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಈ ವಿಡಿಯೋವನ್ನ ನಿಮ್ಮೆಲ್ಲಾ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಒಳ್ಳೇದಾಗ್ಲಿ ಎಲ್ಲರಿಗೂ ಕೂಡ. ಧನ್ಯವಾದಗಳು.